ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಹುಣಸೆ ಹಣ್ಣಿನ ಬೀಜ, ಹುಣಸೆ ಬೀಜದಲ್ಲಿ ಏನೇನು ಮಹತ್ವ ಇದೆ, ನಾವು ಹುಣಸೆ ಹಣ್ಣನ್ನು ತಿಂದು ಬೀಜವನ್ನು ಬಿಸಾಡಬೇಡಿ, ಬೀಜದಲ್ಲೂ ಸಹ ಒಂದು ಒಳ್ಳೆಯ ಮಹತ್ವವಿದೆ, ಒಳ್ಳೆಯ ಪ್ರಯೋಜನವಿದೆ ಅಂತ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಹುಣಸೆ ಬೀಜದಲ್ಲಿ ಏನೇನು ಮಹತ್ವ ಇದೆ ಅಂತ ನೋಡೋಣ. ಹುಣಸೆ ಬೀಜದಲ್ಲಿ ವಿಟಮಿನ್ ಸಿ ಇದೆ, ಫಾಸ್ಫರಸ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ವಿಟಮಿನ್ ಎ, ಜಿಂಕ್, ನಯಾಸಿನ್, ಐರನ್ಗಳು ಯಥೇಚ್ಛವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ಹುಣಸೆ ಬೀಜವನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ. ಚರ್ಮದ ಸ್ಥಿತಿಸ್ಥಾಪಕತ್ವವನ್ನ ಹುಣಸೆ ಬೀಜ ಕಾಪಾಡುತ್ತದೆ. ವಯಸ್ಸಾದ ಮತ್ತು ಕೃತಕ ಉತ್ಪನ್ನಗಳಿಂದ ಚರ್ಮವು ಸಡಿಲವಾಗಬಹುದು. ನಿಮ್ಮ ಗಲ್ಲದ ಮತ್ತು ಅದರ ಸುತ್ತಲಿನ ಚರ್ಮವು ಸಡಿಲವಾಗುವುದರಿಂದ ಆಗುವುದನ್ನು ನೀವು ಗಮನಿಸಿದ್ದೀರಾ. ಹುಣಸೆ ಹಣ್ಣುಗಳ ಬೀಜವನ್ನು ಬಳಸಿ ಫೇಸ್ ಮಾಸ್ಕ್ ತಯಾರಿಸಿ ಮತ್ತು ಪಪ್ಪಾಯ ಬೀಜಗಳ ಪುಡಿಯನ್ನು ತಯಾರಿಸಿ ಅದಕ್ಕೆ ಶುದ್ಧ ಜೇನುತುಪ್ಪವನ್ನು ಬೆರೆಸಿ ಚರ್ಮಕ್ಕೆ ಹಚ್ಚಿ ವಾರದಲ್ಲಿ 3 ದಿನ ನೀವು ಹುಣಸೆ ಹಣ್ಣಿನ ಪುಡಿಯನ್ನು ಬಳಸಿ ಮಾಡಿದ 1 ಕಪ್ ಚಹಾವನ್ನು ಕುಡಿಯುತ್ತಿರಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಯಾವತ್ತೂ ಸುಕ್ಕಾಗೋದಿಲ್ಲ. ಒಣ ಚರ್ಮಕ್ಕೆ ಇದು ಸಹಕಾರಿ. ನೀವು ಒಣ ಚರ್ಮವನ್ನು ಹೊಂದಿದ್ದೀರಾ, ಚರ್ಮದ ತೇವಾಂಶವನ್ನು ಕಾಪಾಡಿಕೊಳ್ಳಲು ಕಷ್ಟವಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಹುಣಸೆ ಹಣ್ಣಿನ ಬೀಜದ ಚಹಾವನ್ನು ಕುಡಿಯುವ ಮೂಲಕ ನಿಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡಬಹುದು. ಮೊಡವೆಗಳನ್ನು ಸಹ ಇದು ಗುಣಪಡಿಸುತ್ತದೆ. ಹೌದು, ಹುಣಸೆ ಹಣ್ಣಿನ ಬೀಜ ನಿಮಗೆ ನೈಸರ್ಗಿಕ ಹೊಳಪನ್ನು ನೀಡುವುದರ ಜೊತೆಗೆ ವಯಸ್ಸಾದ ಚಿಹ್ನೆಗಳನ್ನು ಸಹ ವಿಳಂಬಗೊಳಿಸುತ್ತದೆ. ಮೊಡವೆಗಳನ್ನು ಹೋಗಲಾಡಿಸಲು ಸಹ ಸಹಾಯವನ್ನು ಮಾಡುತ್ತದೆ. ಹುಣಸೆ ಹಣ್ಣನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಬೀಜವನ್ನು ರುಬ್ಬಿ ಪುಡಿ ಮಾಡಿ ಆಲಿವ್ ಆಯಿಲ್ ಯೊಂದಿಗೆ ಮಿಶ್ರಣ ಮಾಡಿ ತ್ವಚೆಗೆ ಹಚ್ಚಿದರೆ ಚರ್ಮದ ಬಣ್ಣ ಹೆಚ್ಚುತ್ತದೆ, ಮೊಡವೆ ಸಹ ನಿವಾರಣೆ ಆಗುತ್ತದೆ. ಹುಣಸೆ ಹಣ್ಣಿನ ಬೀಜಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದ್ದು ಅವು ಕ್ಯಾನ್ಸರ್ ತಡೆಗಟ್ಟುವ ಜೊತೆಗೆ ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹುಣಸೆ ಹಣ್ಣನ್ನು ತಿಂದ್ಬಿಟ್ಟು ಹುಣಸೆ ಹಣ್ಣು ಬೀಜವನ್ನು ಬಿಸಾಡಬೇಡಿ. ಬೀಜದಲ್ಲೂ ಸಹ ಎಷ್ಟೊಂದು ಮಹತ್ವ ಇದೆ ಅಲ್ವಾ. ದಿನಕ್ಕೆ 2 ಬಾರಿ 1 ಲೋಟ ನೀರಿನಲ್ಲಿ 1 ಚಮಚ ಹುಣಸೆ ಹಣ್ಣಿನ ಪುಡಿಯನ್ನು, ಬೀಜದ ಪುಡಿಯನ್ನು ಸೇವಿಸುವುದರಿಂದ ಸಂಧಿವಾತದ ಲಕ್ಷಣಗಳನ್ನು ನಿವಾರಿಸಬಹುದು. ಇದರಿಂದ ಕೀಲು ನೋವು ಸಹ ನಿವಾರಣೆ ಆಗುತ್ತದೆ. ಹುಣಸೆ ಬೀಜದ ಪುಡಿಯನ್ನು ಬೆಚ್ಚಗಿನ ನೀರಿಗೆ ಬೆರೆಸಿ ಮೌತ್ ವಾಶ್ ಆಗಿ ಸಹ ಬಳಸಬಹುದು. ಈ ರೀತಿ ಮಾಡೋದ್ರಿಂದ ಬಾಯಿಯ ದುರ್ವಾಸನೆ ಸಹ ದೂರವಾಗುತ್ತದೆ. ಹುಣಸೆ ಬೀಜಗಳು ಮೆದೋಜೀರಕ ಗ್ರಂಥಿಯಿಂದ ಒತ್ತಡವನ್ನು ತೆಗೆದುಹಾಕುವ ಮೂಲಕ ಮಧುಮೇಹ ಸಮಸ್ಯೆಯಲ್ಲಿ ಪರಿಹಾರವನ್ನು ಸಹ ನೀಡುತ್ತದೆ. ಇದರ ಸೇವನೆಯು ದೇಹದಲ್ಲಿನ ಇನ್ಸುಲಿನ್ ಪ್ರತಿರೋಧಕ ಮಟ್ಟವನ್ನು ಸಹ ಸುಧಾರಿಸುತ್ತದೆ. ಇನ್ನು ಅಜೀರ್ಣ ಸಮಸ್ಯೆಗೆ ಹುಣಸೆ ಬೀಜದ ರಸವು ಅಜೀರ್ಣವನ್ನು ಗುಣಪಡಿಸುತ್ತದೆ ಮತ್ತು ಪಿತ್ತರಸದ ಉತ್ಪಾದನೆಯನ್ನು ಸಹ ಹೆಚ್ಚಿಸಲು ನೈಸರ್ಗಿಕ ಪರಿಹಾರವಾಗಿದೆ. ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಯನ್ನು ಸಹ ನಿವಾರಿಸುತ್ತದೆ. ಇನ್ನು ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಹುಣಸೆ ಬೀಜವು ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. ಇದು ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ರೋಗಿಗಳಿಗೆ ಉಪಯುಕ್ತವಾಗಿದೆ. ಸೊ ತಡ ಮಾಡಬೇಡಿ ಫ್ರೆಂಡ್ಸ್, ಹುಣಸೆಹಣ್ಣನ್ನು ತಿಂದು ಬೀಜವನ್ನು ಬಿಸಾಡಬೇಡಿ. ಬೀಜದಲ್ಲಿ ಎಷ್ಟೊಂದು ಪ್ರಯೋಜನ ಇದೆ ಅಲ್ವಾ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.